ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ SSLCಯ ಮೊದಲನೇ ಎಕ್ಸಾಮಿನ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿರುವಂಥದ್ದು ಪೇಪರ್ ಕಂಪ್ಲೀಟ್ ಆಗಿದೆ. ಸೊ ಎಕ್ಸೆಪ್ಟೆಡ್ ಬೋರ್ಡಿನ ಒಂದು ವತಿಯಿಂದ ಮಾಹಿತಿ ಕೇಳಿಬಂದಿರೋದೇನೆಂದರೆ, ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ, ಅದು ಮೊದಲನೇ ವಾರದಲ್ಲಿ ಅಂತಂದರೆ ನಿಮಗೆ ಸಂಡೇ ಅಥವಾ ಸೆಕೆಂಡ್ ಸ್ಯಾಟರ್ಡೇಗಳನ್ನು ಹೊರತುಪಡಿಸಿ ಮೊದಲನೇ ವಾರದಲ್ಲಿ 1ನೇ ತಾರೀಕಿಂದ ನಿಮ್ಗೆ ಕೌಂಟ್ಡೌನ್ ಸ್ಟಾರ್ಟ್ ಆಗುತ್ತೆ. 1ನೇ ವಾರದಲ್ಲಿ ನಿಮಗೆ 100% ರಿಸಲ್ಟ್ಸ್ ಬರುವಂಥದ್ದು. ಈಗಾಗಲೇ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ, ಎನಿ ಟೈಮ್ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಲಿಂಕಿಗೆ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಲಿಂಕಿಗೆ ಇಲ್ಲಿ ಏನು ಇವಾಗ PUC ತೋರಿಸ್ತಾ ಇದೆ, ಇದೇ ಜಾಗದಲ್ಲಿ ಏನು ಬರುತ್ತೆ ಅಂದರೆ SSLC ಎಕ್ಸಾಮ್ 1ರ ಫಲಿತಾಂಶ ಪ್ರಕಟಣೆ ಅಂತ ಬರುತ್ತೆ. ಇದು ಮೊದಲನೇ ವಾರದಲ್ಲಿ, ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ. ಎಕ್ಸೆಪ್ಟೆಡ್ ಡೇಟ್ 1ನೇ ತಾರೀಕಿಗೆ ಅಂತಿದೆ. 1ನೇ ತಾರೀಕಿಗೆ ಬರೋ ಅಥವಾ 2ನೇ ತಾರೀಕಿಗೆ. 1ನೇ ತಾರೀಕಿಗೆ ಆಲ್ಮೋಸ್ಟ್ ಚಾನ್ಸಸ್ ಇದೆ, ಯಾಕಂದರೆ ಆಲ್ರೆಡಿ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿ ಕ್ಲೋಸ್ ಕೂಡ ಆಗಿದೆ. ನಿಮ್ಮ ಪೇಪರ್ಗಳು ಎಲ್ಲ ಕೂಡ ರೆಡಿಯಾಗಿದ್ದಾವೆ. ರಿಸಲ್ಟನ್ನು ಡಿಸ್ಪ್ಲೇ ಮಾಡೋದೊಂದು ಬಾಕಿ ಇದೆ. ಇದಕ್ಕೆ ಆಫೀಷಿಯಲಿ ಮತ್ತು ಬೋರ್ಡ್ ವತಿಯಿಂದ ಒಂದು ನೋಟಿಫಿಕೇಷನ್ ಬರಬೇಕು. ಬಂದ ತಕ್ಷಣ ಏನಾಗುತ್ತೆ ಅಂದರೆ ನಿಮ್ಮ ರಿಸಲ್ಟ್ಗಳನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಎಕ್ಸೆಪ್ಟೆಡ್ ಡೇಟ್ ಮ್ಯಾಕ್ಸಿಮಮ್ 1ನೇ ತಾರೀಕು ತನಕ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂಥದ್ದು ಎಲ್ಲ ನಿರೀಕ್ಷೆಗಳು ಇದ್ದಾವೆ.